ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಸೋಮಣ್ಣ ಸಿಡಿಮಿಡಿಗೊಂಡಿದ್ದಾರೆ. ಭರತ್ ರೆಡ್ಡಿಯನ್ನ ತಕ್ಷಣ ಬಂಧನ ಮಾಡಿ ವಾಲ್ಮೀಕಿ ಹೆಸರು ಹೇಳೋಕೆ ಕಾಂಗ್ರೆಸ್ಗೆ ಯೋಗ್ಯತೆ ಇಲ್ಲ, ನಿಮ್ಮದೇನು ನಡೆಯೋದಿಲ್ಲ ಇನ್ನು ಮುಂದೆ, ಬೇರೆಲ್ಲೂ ಇಲ್ಲದ ಸಂಸ್ಕೃತಿ ನಮ್ಮಲ್ಲಿದೆ, ಕರ್ನಾಟಕದಲ್ಲಿ ಬರೀ ರೌಡಿಗಳ ನಾಡಾಗಿ ಬದಲಾಗಿದೆ, ಇದನ್ನ ಬಿಜೆಪಿ ಬದಲಾಯಿಸುತ್ತದೆ ಎಂದ ಕೇಂದ್ರ ಸಚಿವ ವಿ ಸೋಮಣ್ಣ, ಕೇಂದ್ರ ರೈಲ್ವೆ ಸಚಿವರು. ಸೋಮಣ್ಣ ಹೇಳ್ತಾರೆ, ನಮ್ಮ ರಾಜ್ಯ ಕಂಪ್ಲೀಟ್ಲಿ ಬದಲಾಗಿದೆ. ಶಾಂತಿಯುತ ನಾಡಿನಲ್ಲಿ ಬಂದೂಕುಗಳು ಝಳಪಿಸುತ್ತಿದೆ, ಬಂದೂಕಿನ ಮೊರತಗಳು ಕೇಳ್ತಾ ಇದೆ, ಹಾಡು ಹಗಲೇ ಜನರನ್ನ ಕೊಲ್ಲಲಾಗ್ತಾ ಇದೆ, ದೊಂಬಿ ಗಲಾಟೆ ರಾಬ್ರಿ, ಅಲ್ಲಲ್ಲಿ ತಕರಾರು, ಅಲ್ಲಲ್ಲಿ ಗಲಾಟೆ, ಅಲ್ಲಲ್ಲಿ ಲಡಾಯಿ, ಇದರಿಂದಲೇ ರಾಜ್ಯ ತುಂಬಿ ತುಳುಕಾಡ್ತಿದೆ. ನಾನೊಬ್ಬ ಕೇಂದ್ರ ಸಚಿವನಾಗಿ ದೇಶದ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀನಿ, ಇದು ಸೋಮಣ್ಣ ಹೇಳೋದು. ಜಾರ್ಖಂಡಿಗೆ ಹೋಗ್ತೀನಿ, ಬಿಹಾರಕ್ಕೆ ಹೋಗ್ತೀನಿ, ಉತ್ತರ ಪ್ರದೇಶಕ್ಕೆ ಹೋಗ್ತೀನಿ, ಅಲ್ಲೆಲ್ಲ ಬಂದು ನೀವು ನೋಡಬೇಕು, ಇದಕ್ಕಿಂತ ಥರ್ಡ್ ಕ್ಲಾಸ್ ಆಗಿದೆ ಅಲ್ಲಿ. ಈ ಮನುಷ್ಯ ಕೂತ್ಕೊಂಡು ಹೇಳ್ತಾರೆ, ಜಾರ್ಖಂಡಿಗೆ ಬಂದು ನೋಡಿ, ಬಿಹಾರಕ್ಕೆ ಬಂದು ನೋಡಿ, ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳ ಅಟ್ಟಹಾಸ ಮೆರಿತಿರುತ್ತಲ್ಲಿ ಬಿಹಾರದಲ್ಲಿ. ಬೀಡಿ ಕೇಳಿ ಬೀಡಿ ಕೊಡೋದು ಲೇಟ್ ಆದರೆ ಅವನು ಕೊಂದಾಕ್ತಾರೆ ಅಲ್ಲಿ. ಹೇಳೋ ಉದಾಹರಣೆ, ಬಿಹಾರಕ್ಕೆ ಬನ್ನಿ, ಜಾರ್ಖಂಡಿಗೆ ಬನ್ನಿ ಅಂತ. ಪಕ್ಕದ ಮನೆ ಕೋಳಿ ಈತನ ಮನೆಗೆ ಬಂದು ಒಂದು ಕಾಳು ತಿಂದ್ರು ಕೊಲೆಗಳಾಗ್ತಾವ ಅಲ್ಲಿ. ಅಂಥ ರಾಜ್ಯಕ್ಕೆ ಬಂದು ನೋಡಿ ಅಂತೇಳಿ ವಿ ಸೋಮಣ್ಣ ಕೂತ್ಕೊಂಡು ಹೇಳೋದು. ನಮ್ಮ ರಾಜ್ಯ ಕೆಟ್ಟು ಕೆರ ಹಿಡಿದೋಗಿ ನಮ್ಮ ರಾಜ್ಯದ ಅಭಿಮಾನವನ್ನೇ ಅವರು ಸಂತೆಲಿಟ್ಟು ಮಾರಾಟ ಮಾಡ್ತಾರೆ ವಿ ಸೋಮಣ್ಣ. ಇದನ್ನು ಬಿಜೆಪಿ ಬದಲಾಯಿಸುತ್ತಂತೆ. ಬಿಜೆಪಿ ಆಡಳಿತದಲ್ಲಿದ್ದಾಗ ಏನೇನಾಗಿದೆ ಇಲ್ಲಿ, ಕಾಂಗ್ರೆಸ್ಸು ಬಿಜೆಪಿ ಅಂತಲ್ಲ, ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವತ್ತಿಗೂ ಹದಗೆಡಬಾರ್ದು. ಯಾರೇ ಅಧಿಕಾರವನ್ನು ನಡೆಸ್ತಾ ಇರಲಿ, ಯಾರೇ ಇರಲಿ ಆಡಳಿತಾರೂಢ ಪಕ್ಷ, ಯಾರಿದ್ದರೂ ಕೂಡ ರಾಜ್ಯದ ಶಾಂತಿ ನೆಲೆಗೊಳ್ಬೇಕು, ಶಾಂತಿ ಕದಡಬಾರ್ದು, ಅದಕ್ಕೆ ಅವಕಾಶನೂ ಕೊಡಬಾರ್ದು. ಇಲ್ಲಿ ರೆಡ್ಡಿದು ತಪ್ಪು, ಇವ್ರದ್ದು ತಪ್ಪು, ಅವರು ಜನ ಕರ್ಕೊಬಂದ್ರು, ಇವರು ಜನ ಕರ್ಕೊಬಂದ್ರು, ಇವ್ರು ಸೀನಿದ್ರು, ಅವ್ರು ಕೆಮ್ಮಿದ್ರು, ಇಬ್ಬರದು ತಪ್ಪಿದೆ. ತನಿಖೆಗಳಾಗಬೇಕು. ಇದು ಪೊಲೀಸ್ ಇಲಾಖೆ ಮಧ್ಯಪ್ರವೇಶ ಮಾಡಿದ್ರೆ ಸಾಲದು, CIDನೂ ಅಥವಾ CBIನೋ ಬೇರೆ ಬೇರೆ ತನಿಖಾ ತಂಡಗಳು ಬಂದು ತನಿಖೆ ಮಾಡಿ ಇದ್ರದ್ದು ಮೂಲಗಳನ್ನ ಪತ್ತೆ ಹಚ್ಚಬೇಕು. ಮೂಲಗಳನ್ನು ಪತ್ತೆ ಹಚ್ಚಿ ಆ ಮೂಲಕ್ಕೆ ಬೆಂಕಿ ಇಟ್ಟರೆ ಎಲ್ಲವೂ ನೆಟ್ಟಗಾಗುತ್ತೆ. ಅವನು ಯಾರು, ಗಾಳಿಲಿ ಗುಂಡಾರಿಸಿದ್ದು, ಅವನು ಎಲ್ಲಿಂದ ಬಂದವನು, ಅವನು ಯಾಕೆ ಗುಂಡಾರಿಸ್ದ, ಇವರೆಲ್ಲ ರೌಡಿಗಳ, ಇವ್ರ ಹಿನ್ನೆಲೆ ಏನು, ನಾಗರಿಕರು ಇರುವ ಜಾಗದಲ್ಲಿ ಬಂದೂಕು ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ತೋರ್ಸಂಗಿಲ್ಲ, ಅಫೆನ್ಸ್, ಅದು ಅಪರಾಧ. ಅಂಥದ್ರಲ್ಲಿ ಅವ್ನು ಜೇಬಿನ ತೆಗೆದು ಟ್ರಿಗರ್ ಒತ್ತಿ ಬಂದೂಕು ಶೂಟೇ ಮಾಡಿಬಿಟ್ಟ. ಇದೆಂತಹ ಅಕ್ಷಮ್ಯ ಅಪರಾಧ, ಪೊಲೀಸರು ತನಿಖೆ ಮಾಡಬೇಕು. ಯಾಕೆ ಆರಿಸ್ದ, ಏನು ಮಾಡ್ದ, ಅವನು ಭಯಪಡಿಸಕ್ಕೆ ಹಂಗೆ ಮಾಡಿದ್ನ, ಮೊದಲು ಎಲ್ಲಿಂದ ಫೈರ್ ಆಗಿದ್ದು, ಯಾರಿಗೆ ಬಿತ್ತದು, ಅವನು ಗುರಿಯಾಗಿಸ್ಕೊಂಡೇ ಶೂಟ್ ಮಾಡಿದ್ನ, ಕಾಂಗ್ರೆಸ್ ಕಾರ್ಯಕರ್ತನ ಸಾವು ಹೇಗಾಯಿತು, ಬ್ಯಾನರ್ ಮೊದಲು ಯಾರು ಕಟ್ಟಿದ್ರು, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬಂದು ನಿಂತ್ಕೊಂಡು ಎದುರಿಸಿದ್ಯಾರು, ಪರೋಕ್ಷ ಥ್ರೆಟ್ ಯಾರು ಮಾಡಿದ್ರು, ಪ್ರತ್ಯಕ್ಷವಾದಂಥ ಬೆದರಿಕೆ ಯಾರು ಹಾಕಿದ್ರು, ಇವೆಲ್ಲವೂ ಕೂಡ ತನಿಖೆಯಾಗಬೇಕು. ವಿ ಸೋಮಣ್ಣ ಇದಕ್ಕೆ ಆಗ್ರಹಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.